ರೂಪಾಯಿ ಪಾವತಿಯಾಗಿದೆ. ಬೀದಿ ದೀಪ ಅಳವಡಿಕೆ ಸಾಮಗ್ರಿಗೆ 8,74,154 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಸ್ಟಾಫ್ ಸ್ಯಾಲರಿಗೆ 1,71,934 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಮತ್ತು ಇನ್ನಿತರ ಕಾಮಗಾರಿಗಳಿಗೆ 4,46,570 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಒಟ್ಟು 22,76,548 ರೂಪಾಯಿ ಮೊತ್ತ 15ನೇ ಹಣಕಾಸು ಯೋಜನೆಯಲ್ಲಿ ಪಾವತಿಯಾಗಿದೆ. ಅರಕೆರೆ ಗ್ರಾಮ ಪಂಚಾಯತಿ ಕಚೇರಿ ಶೌಚಾಲಯ ದುರಸ್ತಿಗೆ 49,714 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಅರಕೆರೆ ಗ್ರಾಮ ಪಂಚಾಯತಿ ಬ್ಲಾಕ್ 2ರಲ್ಲಿ ಚರಂಡಿ ದುರಸ್ತಿ ಮತ್ತು ಸ್ವಚ್ಛತೆಗೆ 49,866 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಅರಕೆರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳ ಚರಂಡಿ ಸ್ವಚ್ಛತೆಗಾಗಿ ಮೀಸಲಿಟ್ಟ ಹಣಕ್ಕೆ ಹಣ ಪಾವತಿಯಾಗಿದ್ದು 49,849 ರೂಪಾಯಿ. ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಸ್ಲ್ಯಾಬ್ ನಿರ್ಮಾಣಕ್ಕೆ 49,849 ರೂಪಾಯಿ. ಅರಕೆರೆ ಗ್ರಾಮದ ಬ್ಲಾಕ್ 2ರಲ್ಲಿ ಚರಂಡಿ ದುರಸ್ತಿ ಇದಕ್ಕೆ 49,866 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಅರಕೆರೆ ಗ್ರಾಮ ಪಂಚಾಯತಿಯ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಚರಂಡಿ ಸ್ಲ್ಯಾಬ್ ನಿರ್ಮಾಣಕ್ಕೆ 45,540 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಅರಕೆರೆ ಗ್ರಾಮ ಪಂಚಾಯತಿ ಚಿಕ್ಕೂರಿನಲ್ಲಿ ಗ್ರಾಮದ ಸರ್ಕಾರಿ ಶಾಲೆಗೆ ಮೇಲ್ಚಾವಣಿ ದುರಸ್ತಿ 98,960 ರೂಪಾಯಿ ಮೊತ್ತ ಪಾವತಿಯಾಗಿದೆ. ಇಷ್ಟು ಕೂಡ ಕಾಮಗಾರಿಗಳ ಪಂಚಾಯತಿ ಸಂಬಂಧಪಟ್ಟಂಗೆ ಏನಾದ್ರೂ ಕಾಮಗಾರಿ ನಿರ್ವಹಿಸಿಲ್ಲ ಅಥವಾ ಕಾಮಗಾರಿ ಕಳಪೆ ಆಗಿದೆ ಏನಾದ್ರೂ ಏನಾದ್ರೂ ಇದೆಯಾ ಈಗ ನಮ್ಮಲ್ಲಿ ನಾವು ನಿಮ್ಗೆ ಹೇಳ್ಬೇಕು ಅಂದ್ರೆ ಸುಮಾರು 5 ದಿನದಿಂದ ನೀವೇನೇನು ನೋಡಿದ್ರಿ ಅಂತ ಕೇಳಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನ್ ಮಾಡಿದ್ವಿ, ಕೆಲವು ಫೈಲ್ಗಳು ನೋಡಿ ವರ್ಕ್ ಸ್ಪಾಟ್ ಕಳಪೆ ಆಗಿಲ್ಲ, ಎಲ್ಲ ವರ್ಕ್ ಕಾಮಗಾರಿಯನ್ನ ನಿರ್ವಹಿಸಿದ್ದಾರೆ. ಎಲ್ಲ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ. ಆದ್ರೆ ಕೆಲವು ಫೈಲ್ಗಳಲ್ಲಿ ಏನೇನು ಆದೇಶ ಕೆಲವು ಸೈನ್ ಮಾಡಿದ್ದಾರೆ ಮಾಡಕ್ಕೆ ಮಾಡಿ ಮುಗಿಸ್ಕೊಡಿ. ಆಮೇಲೆ PRD ವರ್ಕಿಗೆ ಸಂಬಂಧಪಟ್ಟಾಗಿ NNR ಸೈನ್ ಒಬ್ಬರೇ ಆಗಿರೋದಿಲ್ಲ ಪ್ರಕರಣಗಳಿದೆ. ಆಮೇಲೆ MB ಕೆಲವರು ದಾಖಲೆ ಮಾಡಿಲ್ಲ, ಕೆಲವು ಕಾಮಗಾರಿ ಕರ್ತವ್ಯಗಳಿಗೆ ಅವರು 5 ಕಾಮಗಾರಿ ಕರ್ತವ್ಯಗಳೆಲ್ಲ MB ಬರೀತಾರೆ, ಪೇಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ MB ಬರ್ಕೊಟ್ಟಿದ್ದಾರೆ ಮೊನ್ನೆ. ಮುಂದೆ ಆ ಥರ ಯಾವುದು ಕೂಡ ಆಗಬಾರ್ದು. ಮೊದಲು MB ನೀವು ಬೇರೆ ಈ ಕೆಲಸ ಮಾಡಿದಂಗೆ MB ಬರೀಬೇಕು. MB ಕಂಪ್ಲೀಟ್ ಆದ್ಮೇಲೆ ನೀವು ಪೇಮೆಂಟ್ ಮಾಡಬೇಕು. ಸುಮ್ಮನೆ ಆ ಥರ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ರಾಯಲ್ಟಿ ಕಟ್ಟಿಲ್ಲ, ಅದನ್ನು ನಾವು ಸ್ವಲ್ಪ ಕಟ್ಟಬೇಕು. ಅದನ್ನು ಆಯ್ತಾ. ಆಮೇಲೆ ಹೆಚ್ಚುವರಿ ಸ್ವಲ್ಪ ಐತೆ, ಹೆಚ್ಚುವರಿ ಪೇಮೆಂಟ್ ಆಗಿದೆ. ಅಂದಾಜು ಮೊತ್ತ 25,000 ಅಂದ್ರೆ ಅದಕ್ಕಿಂತ 1,000 2,000 ಜಾಸ್ತಿ ಮಾಡೋಂಥದ್ದು. ಅದರಿಂದ ಏನು ನಿಮಗೆ ಪ್ರಯೋಜನ ಇಲ್ಲ. ಎಷ್ಟು ಏನ್ MB ಬರ್ದಿರ್ತಾರೆ ಅದಕ್ಕೆ ಅಷ್ಟಕ್ಕೆ ಮಾತ್ರ ಇವರು ಪೇಮೆಂಟ್ ಮಾಡಬೇಕು. ಸುಮ್ಮನೆ ಹೆಚ್ಚುವರಿ ಮಾಡೋಂಥದ್ದು ಇಲ್ಲ ಅವಶ್ಯಕತೆ ಅಂತ ಹೇಳ್ತಾ, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರು ಉದ್ಯೋಗ ಚೀಟಿಯನ್ನ ಏನ್ ಪಡ್ಕೊಂಡಿದ್ರಿ, ಜಾಬ್ ಕಾರ್ಡ್ ಅನ್ನ, ಅವರೆಲ್ಲರೂ ಕೂಡ ಈ ಪಂಚಾಯಿತಿಯಲ್ಲಿ ಇರುವಂತ ಏನು ಅನುಷ್ಠಾನ ಕಾಮಗಾರಿಗಳಿರ್ಬೋದು, ಸಾಮುದಾಯಿಕ ಕಾಮಗಾರಿ, ಇಂಡಿವಿಜುವಲ್ ಕಾಮಗಾರಿಗಳಿರ್ಬೋದು, ಇಂಥ ಕಾಮಗಾರಿಗಳನ್ನೆಲ್ಲ ಮಾಡ್ತಾ ಒಂದು ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರ ಅಂತ ತಿಳ್ಕೊಂಡು ನಿಮ್ಮ ಒಂದು ಏನು ಸಾಮುದಾಯಿಕ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಮ್ಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಮುಗಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.